ಬರಬೇಡಿ ಬರಬೇಡಿ ಚಿತ್ರದುರ್ಗಕ್ಕೆ ಬರಬೇಡಿ. ಗೋವಿಂದ ಕಾರಜೋಳ ಅವರಿಗೆ, ಗೋವಿಂದ ಕಾರಜೋಳ ಅವರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬರಬೇಡಿ ಬರಬೇಡಿ, ಚಿತ್ರದುರ್ಗಕ್ಕೆ ಬರಬೇಡಿ. ನ್ಯಾಯಕ್ಕಾಗಿ ಹೋರಾಟ. ಗೋವಿಂದ ಕಾರಜೋಳ ಅವರಿಗೆ ಹೇಳು ಧಿಕ್ಕಾರ, 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 ಗೋವಿಂದ ಕಾರಜೋಳ ಅವರಿಗೆ ಹೇಳು ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಬರಬೇಡಿ ಬರಬೇಡಿ, ಚಿತ್ರದುರ್ಗಕ್ಕೆ ಬರಬೇಡಿ. ನೀಡಲೇಬೇಕು ನೀಡಲೇಬೇಕು. ಸ್ಥಳೀಯರಿಗೆ ಟಿಕೆಟ್ ನೀಡಲೇಬೇಕು. ಇಲ್ಲ ಇಲ್ಲ ಹಿಂದಕ್ಕಲ್ಲ ಬಿಡ್ರಿ, ಅದು ನಮ್ದು ನೀವು ತಾಣ ಮಾಡ್ದಂಗಿಲ್ಲ. ಇಟ್ಕೊಳಪ್ಪ ಮನೆ ಪತ್ರ ಈಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಏನು ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಏನು ಪ್ರಸಾರ ಆಗ್ತಿದೆ ಗೋವಿಂದ ಕಾರಜೋಳರವರ ಹೆಸರು, ಇದನ್ನು ಕರುನಾಡ ವಿಜಯ ಸೇನೆ ಮತ್ತು ಚಿತ್ರದುರ್ಗ ಜಿಲ್ಲೆ ಜನತೆ ಖಂಡಿತವಾಗಿಯೂ ಅವರನ್ನು ಖಂಡಿಸುತ್ತೆ. ದಯಮಾಡಿ ನಾನು ರಾಷ್ಟ್ರೀಯ ವರಿಷ್ಠರಲ್ಲಿ ಮತ್ತು ಜಿಲ್ಲಾಧ್ಯಕ್ಷರಲ್ಲಿ ಏನು ಮನವಿ ಕೊಟ್ಟಿದ್ದೀವಿ, ನಮ್ಮ ಕೂಗು ಒಂದೇ, ಯಾರಾದರೂ ಸ್ಥಳೀಯರಿಗೆ ಕೊಡ್ರಿ. ನಮ್ಮ ಏನು ಮಾಜಿ ಸಂಸದರಾದಂಥ ನಾರಾಯಣ ಸ್ವಾಮಿರವರು, ನಾವು ಕೂಡ ಕಳೆದ ಬಾರಿ ಅವರನ್ನು ವಿರೋಧ ಮಾಡಿದ್ವಿ, ಆದರೂ ಕೂಡ ಜನ ಗೆಲ್ಸಿದ ಮೇಲೆ ಅವರು ನಮಗೆ ಸ್ಥಳೀಯರೇ ಆಗ್ತಾರೆ. ಅದೇ ರೀತಿ ಜನಾರ್ದನ್ ಸ್ವಾಮಿ ಅವರು ಇದ್ದಾರೆ, ಅದೇ ರೀತಿ ರಘುಚಂದನ್ರವರು ಇದ್ದಾರೆ. ರಘುಚಂದನ್ರವರು ಕೂಡ ಯುವಕರು ಇದ್ದಾರೆ, ಯುವ ಒಂದು ಇದರೊಳಗಡೆ ಅವ್ರಿಗೂ ಕೊಟ್ಟರು ತಪ್ಪಿಲ್ಲ. ಜನಾರ್ದನ್ ಸ್ವಾಮಿ ಅವರು ಕೂಡ ಒಬ್ಬ ಎಲಿಜಿಬಲ್ ಇರ್ತಕ್ಕಂಥ ವ್ಯಕ್ತಿ, ಮಾಜಿ ಸಂಸದರು. ಇವರು ಕೂಡ ನಾರಾಯಣ ಸ್ವಾಮಿ ಕೂಡ ಮಾಜಿ ಸಂಸದರು. ಆದರೆ ನಮ್ಮ ಜಿಲ್ಲೆಯ ಜನರ ನಾಡಿ ಮಿಡಿತ ಗೊತ್ತಿಲ್ಲದಲ್ಲೇ ಇರತಕ್ಕಂಥ ಗೋವಿಂದ ಕಾರಜೋಳರವರಿಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ BJP ಇಲ್ಲಿ ಸೋಲುವುದು ಖಚಿತ. ಏನು ನರೇಂದ್ರ ಮೋದಿಯವರು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ, ಅದನ್ನೆಲ್ಲವನ್ನೂ ಕೂಡ ಹಾಳು ಮಾಡ್ದಂಗೆ ಆಗುತ್ತೆ, ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಏನು ಈಗ ತಾನೇ BJP ಜಿಲ್ಲಾಧ್ಯಕ್ಷರ ಮುಖಾಂತರ ರಾಷ್ಟ್ರೀಯ ವರಿಷ್ಠರಿಗೆ ಏನು ನಾವು ಮನವಿಯನ್ನು ಕೊಟ್ಟಿದ್ದೀವಿ, ಮುಂದಿನ ಉಗ್ರ ರೂಪಕ್ಕೆ ಹೋಗೋ ಬದಲು ಸ್ಥಳೀಯರಿಗೆ ಟಿಕೆಟ್ ಕೊಡೋದ್ರಿಂದ ಚಿತ್ರದುರ್ಗ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂಥವರಿಗೆ ಕೊಟ್ಟರೆ ಮತ್ತು ಚಿತ್ರದುರ್ಗ ಕೂಡ ಅಭಿವೃದ್ಧಿ ಆಗುತ್ತೆ, ತಮ್ಮ ಪಕ್ಷಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಅಂತೇಳಿ ನೇರವಾಗಿ ಹೇಳ್ತೀವಿ. ಗೋವಿಂದ ಕಾರಜೋಳ ಅವರಿಗೆ ಏನಾದರೂ ಟಿಕೆಟ್ ಕೊಟ್ಟಿದ್ದೆ ಆದಲ್ಲಿ ನಾವು ಕೂಡ ಮನೆ ಮನೆಗೆ ಪ್ರಚಾರ ಮಾಡ್ತೀವಿ, ಅವ್ರು ಸೋಲಿಸುವಂಥ ಕೆಲಸ ಮಾಡ್ತೀವಿ. ನಾನೇ ಮಾತಾಡಿದ್ದೀನಿ ಸರ್, ಸ್ವತಃ ಅವರು ವಾಯ್ಸ್ ರೆಕಾರ್ಡಿಂಗ್ ಕೂಡ ಇದೆ. ಅವ್ರು ಹೇಳ್ತಾರೆ ನೋಡಿರಿ, ನಮ್ಮದು ನಾರಾಯಣ ಸ್ವಾಮಿಯವರೇ ಬೇಡ ಅಂತ ಹೇಳ್ತಾರೆ. ನಾನೇನು ಮಾಡೋಣ, ರಾಷ್ಟ್ರೀಯ ಪಕ್ಷ ಇದು, ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಬದ್ಧ. ನಿಮ್ಮ ನಿರ್ಣಯ ಏನು ಅಂತಂದರೆ ಒಂದು 15 ಸೆಕೆಂಡ್ ಮೌನ ವಹಿಸಿ ಮುಂದೆ ನೋಡೋಣ, ಅವರಿಗೆ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತಾರೆ. ಅಂದರೆ ಅವ್ರು ಹೇಳಬೇಕು ನಿರ್ಣಯನ, ಬೇಡ ನಾನು ಬರಲ್ಲ ಅಂತೇಳಿ. ನಮ್ಮ ಜಿಲ್ಲೆಗೆ ಬೇಡ ಸ್ವಾಮಿ, ದಯವಿಟ್ಟು ಬರೋಕ್ಕೆ ಹೋಗ್ಬಿಡ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.